ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟಾಟಾ ಎಲೆಕ್ಸಿ ಕ್ವಾರ್ಟರ್ಲಿ ರಿಸಲ್ಟ್ಸ್. ಇದು ನಿನ್ನೆ ಸಾಯಂಕಾಲ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅನೌನ್ಸ್ ಮಾಡಿದರು. ಟೋಟಲ್ ಸೇಲ್ಸ್ ಅಕ್ಟೋಬರ್ ಟು ಡಿಸೆಂಬರ್ 2023 914 ಕ್ರೋರ್ಸು, ಅಕ್ಟೋಬರ್ ಟು ಡಿಸೆಂಬರ್ 2024 939 ಕ್ರೋರ್ಸು, 3% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 206 ಕೋಟಿಯಿಂದ 199 ಕ್ರೋರ್ಸ್ ಆಗಿದೆ, 4% ಅಪ್ರಾಕ್ಸಿಮೇಟ್ಲಿ ಕಮ್ಮಿ ಆಗಿದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿತ್ತು. ಸ್ಟಾಕ್ ಇವತ್ತು ಅಪ್ರಾಕ್ಸಿಮೇಟ್ಲಿ 6.8% ಡೌನ್. ನ್ಯೂಸ್ ನಂಬರ್ 2, TCS ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಅಕ್ಟೋಬರ್ ಟು ಡಿಸೆಂಬರ್ 2023 60,583 ಕೋಟಿ, ಅಕ್ಟೋಬರ್ ಟು ಡಿಸೆಂಬರ್ 2024 63,973 ಕ್ರೋರ್ಸ್ ಆಗಿದೆ, 5.6% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 11,097 ಕೋಟಿಯಿಂದ 12,444 ಕೋಟಿ ಆಗಿದೆ, 12.1% ಜಾಸ್ತಿ ಆಗಿದೆ. ರಿಸಲ್ಟ್ಸು ಸುಮಾರಾಗಿತ್ತು, ಆದರೆ ಬೆಟರ್ ದನ್ ಅನಲಿಸ್ಟ್ ಎಸ್ಟಿಮೇಟ್ಸ್ ಬಂದಿದೆ. ಸ್ಟಾಕ್ ಇವತ್ತು ತುಂಬ ಒಳ್ಳೆ ರ್ಯಾಲಿ ಕೊಡ್ತು, 5.6% ಮೇಲೋಯ್ತು ಇವತ್ತು. ನ್ಯೂಸ್ ನಂಬರ್ 3, ಅದಾನಿ ವಿಲ್ಮಾರ್ ಶೇರ್ಸ್ ಕ್ರ್ಯಾಶ್ 10%. ಅದಾನಿ ಗ್ರೂಪ್ ಅವರು ರೀಸೆಂಟಾಗಿ ಅನೌನ್ಸ್ ಮಾಡಿದರು, ಅವರು ಅದಾನಿ ವಿಲ್ಮಾರಲ್ಲಿ ಅವರ ಸ್ಟೇಕನ್ನು ಕಮ್ಮಿ ಮಾಡ್ತಾರೆ ಅಂತ, ಹಾಗೂ ಕಂಪ್ಲೀಟ್ಲಿ ಎಕ್ಸಿಟ್ ಆಗ್ತಾರಂತ. ಇವತ್ತು ಆ ಸ್ಟೇಕನ್ನು ಅವರು ಕಮ್ಮಿ ಮಾಡಿಕೊಂಡ್ರು, ಅದರಿಂದ ಅದಾನಿ ವಿಲ್ಮಾರ್ ಶೇರ್ಸು 10% ಫಾಲ್ ಆಯಿತು. ಅದಾನಿ ಗ್ರೂಪು 13.5% ಸ್ಟೇಕು ಇವತ್ತು ಆಫರ್ ಫಾರ್ ಸೇಲ್ ಮುಖಾಂತರ ಸುಮಾರು ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸಿಗೆ ಸೇಲ್ ಮಾಡಿದ್ದಾರೆ. ಹಾಗೂ ಅಕಸ್ಮಾತ್ ಇದು ಓಲ್ಡ್ ಸಬ್ಸ್ಕ್ರಿಪ್ಷನ್ ಆದರೆ ಇನ್ನೂ 6.5% ಸ್ಟೇಕು ಸೇಲ್ ಮಾಡ್ಬೋದು ಅಂತ ಅವ್ರಿಗೆ ಪರ್ಮಿಷನ್ ಸಿಕ್ಕಿದೆ. ವಿಲ್ಮಾರ್ದು ಅಂದರೆ ಅದಾನಿ ವಿಲ್ಮಾರ್ದು ಪಾರ್ಟ್ನರು ವಿಲ್ಮಾರ್ ಗ್ರೂಪ್ ಅವರು 31.06% ಸ್ಟೇಕನ್ನು ಅವರು ಅದಾನಿ ಗ್ರೂಪಿಂದನೇ ಪರ್ಚೇಸ್ ಮಾಡ್ತಾರೆ. ಹಾಗೂ ಅದಾದಮೇಲೆ ವಿಲ್ಮಾರ್ ಇಂಟರ್ನ್ಯಾಷನಲ್ ಅವರು ಇನ್ನೂ ಸುಮಾರು ಗ್ಲೋಬಲ್ ಬ್ರ್ಯಾಂಡ್ಸ್ ಅವ್ರದ್ದು ಇಂಡಿಯನ್ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಡಿಸೆಂಬರ್ ಕ್ವಾರ್ಟರಲ್ಲಿ ಅದಾನಿ ವಿಲ್ಮಾರ್ದು FMCG ಬಿಸ್ನೆಸ್ಸು 24% ಗ್ರೋತ್ ಆಗಿತ್ತು ವಾಲ್ಯೂಮಲ್ಲಿ, ಆಸ್ ಪರ್ ಪ್ರೀ ರಿಸಲ್ಟ್ ಕ್ವಾರ್ಟರ್ಲಿ ಅಪ್ಡೇಟ್. ನ್ಯೂಸ್ ನಂಬರ್ 4, ಅರೌಂಡ್ 264 ಸ್ಟಾಕ್ಸ್ ಟಚ್ಡ್ 52-week ಲೋ. ಅರೌಂಡ್ 264 ಸ್ಟಾಕ್ಸು ಇವತ್ತು 52-week ಲೋ ಟಚ್ ಆಯಿತು. ಯಾಕಂದರೆ ಮಾರ್ಕೆಟು ದಿನ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಟಾಟಾ ಸ್ಟೀಲ್, ಕೋಲ್ ಇಂಡಿಯಾ, ಹೀರೋ ಮೋಟೋಕಾರ್ಪ್, ಯೆಸ್ ಬ್ಯಾಂಕು, IRCTC, ಬ್ಯಾಂಕ್ ಆಫ್ ಇಂಡಿಯಾ, NMDC, ಸೇಲ್, ಟಾಟಾ ಎಲೆಕ್ಸಿ, ಯೂನಿಯನ್ ಬ್ಯಾಂಕ್, ಈ ಎಲ್ಲ ಸ್ಟಾಕ್ಸು 52-week ಲೋ ಇವತ್ತು ಇಂಟ್ರಾಡೇಯಲ್ಲಿ ಟಚ್ ಆಯಿತು. ಓವರಾಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಇವತ್ತು 5.5 lakh ಕ್ರೋರ್ಸ್ ಕಮ್ಮಿ ಆಗಿದೆ. ಹಾಗೂ ಲಾಸ್ಟ್ 3 ಡೇಸಲ್ಲಿ 12 lakh ಕ್ರೋರ್ಸು ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆಗಿದೆ. ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಇಂಡಸ್ಟ್ರೀಸ್ ಇವತ್ತು 2%ಗಿಂತ ಜಾಸ್ತಿ ಬಿದ್ದಿದೆ. ನಮ್ಮ ನಿಫ್ಟಿ ಅರೌಂಡ್ 0.3-0.4% ಬಿದ್ದರೂ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಸ್ಟ್ರೀಸ್ ತುಂಬ ಜಾಸ್ತಿ ಬಿದ್ದಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ರುಪಿ ಹೊಸ ಲೈಫ್ ಟೈಮ್ ಲೋಗೆ ಬಿದ್ದಿದೆ, 85.96 rupees per $. ಹಾಗೂ ಎಕ್ಸ್ಪರ್ಟ್ಸ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಮೋಸ್ಟ್ ಪ್ರಾಬ್ಲಿ ಇನ್ನು ಕೆಲವು ತಿಂಗಳಲ್ಲಿ 90 rupees per $ಗೆ ಬರ್ಬೋದು. ಮಂತ್ಲಿ ಮ್ಯೂಚುವಲ್ ಫಂಡ್ SIP ಡಿಸೆಂಬರ್ ತಿಂಗಳಲ್ಲಿ 26,000 ಮಾರ್ಕ್ ಫಸ್ಟ್ ಟೈಮ್ ಕ್ರಾಸ್ ಆಯಿತು. 26,459 ಕ್ರೋರ್ಸ್ ಆಗಿತ್ತು ಡಿಸೆಂಬರಲ್ಲಿ. ಹಾಗೂ ನವಂಬರಲ್ಲಿ 25,320 ಕ್ರೋರ್ಸ್ SIP ಆಗಿತ್ತು. ರಿಟೇಲ್ ಇನ್ವೆಸ್ಟರ್ಸದು ಮ್ಯೂಚುವಲ್ ಫಂಡ್ ಫೋಲಿಯೋಸು ಅಥವಾ ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಅಂತ ಏನು ಕರಿತೀವಿ, ಅದು ಆಲ್ ಟೈಮ್ ಹೈಗೆ ಬಂದಿದೆ, 17.89 ಕ್ರೋರ್ಸು ಆಸ್ ಆಫ್ ಡಿಸೆಂಬರ್ 2024. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 95 ಪಾಯಿಂಟ್ ಡೌನು, 23,432 ಕ್ಲೋಸ್ ಆಯಿತು. ಸೆನ್ಸೆಕ್ಸು 241 ಪಾಯಿಂಟ್ಸ್ ಡೌನು, 77,379 ಕ್ಲೋಸ್ ಆಯಿತು. ಇವತ್ತು ಒಂದು ವೀಕ್ ಡೇ ಮಾರ್ಕೆಟ್ಸಿಗೆ, ಹಾಗೂ ಎಂಟೈರ್ ವೀಕಲ್ಲಿ ಅಪ್ರಾಕ್ಸಿಮೇಟ್ಲಿ ನಿಫ್ಟಿ ಒಂದು 2%ಗಿಂತ ಜಾಸ್ತಿ ಡೌನ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು TCS 5.61% ಅಪ್ಪು, ಟೆಕ್ ಮಹೀಂದ್ರ 3.82% ಅಪ್ಪು, HCL ಟೆಕ್ಕು 3.11% ಅಪ್ಪು. ಟಾಪ್ ಲೂಸರ್ಸು ಶ್ರೀರಾಮ್ ಫೈನಾನ್ಸ್ 5.33% ಡೌನು, ಇಂಡಸ್ಇಂಡ್ ಬ್ಯಾಂಕ್ 4.41% ಡೌನು, ಅದಾನಿ ಎಂಟರ್ಪ್ರೈಸಸ್ 4.17% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LTI ಮೈಂಡ್ರಿ 4.85% ಅಪ್ಪು, IRCTC 2% ಅಪ್ಪು. ಟಾಪ್ ಲೂಸರ್ಸು REC 6.48% ಡೌನು, BHEL 5.49% ಡೌನು, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 4.2% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 401 ಸ್ಟಾಕು, ಹಾಗೂ ಕಮ್ಮಿ ಆಗಿದ್ದು 2,117. ಸೊ 16% ಮಾತ್ರ ಅಪ್, ಇವತ್ತು 84% ಡೌನ್ ಆಯಿತು.
Point number 5, yesterday's FII and DAI investment data. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನಿನ್ನೆ ದೊಡ್ಡ ಸೇಲ್ಸ್ 7,171 ಕ್ರೋರ್ಸ್. ಆದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಒಳ್ಳೆ ಪರ್ಚೇಸ್ ಮಾಡಿದ್ರು ನಿನ್ನೆ 7,640 ಕ್ರೋರ್ಸ್ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,947 per gram, ಸಿಲ್ವರ್ 93.5 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $1 85.96 rupees, ಒಂದು ಯೂರೋ 88.55 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. HCL ಟೆಕ್ 52-week ಹೈ 2002, ಕ್ಲೋಸಿಂಗು 1,995. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಬಂಧನ್ ಬ್ಯಾಂಕು 52-week ಲೋ 143, ಕ್ಲೋಸಿಂಗು 144. ಕೋಲ್ ಇಂಡಿಯಾ 365, 52-week ಲೋ, ಕ್ಲೋಸಿಂಗ್ ಪ್ರೈಸ್ 369. ರಿಲ್ಯಾಕ್ಸೋ ಫುಟ್ವೇರ್ 52-week ಲೋ 601, ಕ್ಲೋಸಿಂಗ್ ಪ್ರೈಸ್ 602. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.93% ಡೌನು, ಜಪಾನ್ 1.06% ಡೌನು, ಜರ್ಮನಿ 0.11% ಅಪ್, ಫ್ರಾನ್ಸ್ 0.16% ಅಪ್, UK 0.18% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.06% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.